ಮೊಮ್ಮಗನನ್ನ ರಾಜಕಾರಣಕ್ಕೆ ತರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ಗಳಲ್ಲಿ ಮೊಮ್ಮಗ ಧವನ್ ರಾಕೇಶನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮೊಮ್ಮಗನನ್ನ ರಾಜಕಾರಣಕ್ಕೆ ತರೋದಕ್ಕೆ ಮುಂದಾದ್ರ ಸಿಎಂ. ಮೊಮ್ಮಗ ಧವನ್ ರಾಕೇಶ್ಗೆ ರಾಜಕೀಯ ಪಾಠವನ್ನ ಹೇಳ್ಕೊಡ್ತಿದ್ದಾರಾ ಅನ್ನೋ ಪ್ರಶ್ನೆ. ಪ್ರಮುಖ ನಾಯಕರನ್ನ ಇವಾಗ್ಲಿಂದಲೇ ಭೇಟಿ ಮಾಡಿಸೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಮತಗಳ್ಳತನ ಪ್ರತಿಭಟನೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಸಿದ್ರು. ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಗಮಿಸಿದ್ರು. ಅವರನ್ನ ಕೂಡ ಭೇಟಿ ಮಾಡಿಸುವಂತ ಪ್ರಯತ್ನ ಮಾಡಿದ್ರು. ಏರ್ಪೋರ್ಟ್ ನಲ್ಲಿ ಸ್ವಾಗತದ ಸಂದರ್ಭದಲ್ಲಿ ಮೊಮ್ಮಗನನ್ನ ಕರ್ಕೊಂಡು ಹೋಗಿದ್ರು ಸಿಎಂ. ರಾಹುಲ್ ಗಾಂಧಿಗೆ ಬೊಕ್ಕೆ ಕೊಟ್ಟು ವಿಶ್ ಮಾಡಿದರು ಧವನ್. ಸಿಎಂ ಡಿಸಿಎಂ ಭೈರತಿ ಸುರೇಶ್ ಪಕ್ಕದಲ್ಲಿಯೇ ಧವನ್ ರಾಕೇಶ್ ಕೂಡ ನಿಂತ್ಕೊಂಡಿದ್ರು. ಇಲ್ಲೊಂದ್ ಕಡೆ ಮೊಮ್ಮಗನನ್ನ ರಾಜಕಾರಣಕ್ಕೆ ಕರ್ಕೊಂಡು ಬರೋದಕ್ಕೆ ಮುಂದಾಗಿದ್ದಾರ ಸಿಎಂ ಸಿದ್ದರಾಮಯ್ಯ. ನೆಕ್ಸ್ಟ್ ಜನರೇಷನ್ ಅಂತ ಅನಿಸ್ತಾ ಇದೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗ ಧವನ್ ರಾಕೇಶ್ ಅವರನ್ನ, ಅಂದ್ರೆ ಏನು ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರನನ್ನ ರಾಜಕಾರಣಕ್ಕೆ ಕರ್ಕೊಂಡು ಬರೋದಕ್ಕೆ ಮುಂದಾಗಿದ್ದಾರಾ? ಇವಾಗ್ಲಿಂದನೇ ರಾಜಕೀಯದ ಪಾಠವನ್ನ ತಿಳಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಹಿಂದೆ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೊಮ್ಮಗನನ್ನ ಒಂದಷ್ಟು ಫಂಕ್ಷನ್ಗಳಿಗೆ ಕರ್ಕೊಂಡ್ ಬಂದಿದ್ರು. ಏನ್ ಹೇಳ್ತೀರಿ ರೂಪೇಶ್? ನಿಜ ಸಿಂಧೂರ್. ಯಾಕಂತ ಹೇಳಿದ್ರೆ ಈಗ ಧವನ್ ರಾಕೇಶ್ ಸಿದ್ದರಾಮಯ್ಯವ್ರನ್ನ ಇಲ್ಲಿ ರಾಜಕೀಯಕ್ಕೆ ಕರ್ಕೊಂಡು ಬರ್ಬೇಕಂತ ತಯಾರಿ ಆಗ್ತಾ ಇದೆ ಅನ್ನೋ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಎಂಬಂತೆ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ರಾಹುಲ್ ಗಾಂಧಿ ಅವರು ವೆಲ್ಕಮ್ ಮಾಡಬೇಕಾದ್ರೂ ಕೂಡ ಧವನ್ ರಾಕೇಶ್ ಸಿದ್ದರಾಮಯ್ಯನವರು ಕರ್ಕೊಂಡು ಹೋಗಿದ್ರು. ಹಿಂದೆ ಚಿನ್ನಸ್ವಾಮಿ ಮೈದಾನದ RCB ವಿಜಯೋತ್ಸವ ಆಯಿತು. ಅದಕ್ಕೆ ಮುಂಚಿನ ಕಾರ್ಯಕ್ರಮ ವಿಧಾನಸೌಧ ನಡೆದ ಕಾರ್ಯಕ್ರಮದಲ್ಲೂ ಕೂಡ ಧವನ್ ಸಿದ್ದರಾಮಯ್ಯವರು ಹೋಗಿದ್ರು. ಈ ಒಂದು ಎಲ್ಲಾ ಪ್ರಯತ್ನಗಳೆಲ್ಲವೂ ಕೂಡ ರಾಜಕೀಯವಾಗಿ ಧವನ್ ಬೆಳೆಸುವಂತ ಪ್ರಯತ್ನ ಆಗ್ತಾ ಇದೆ ಅನ್ನೋ ಚರ್ಚೆಗೆ ಮುನ್ನುಡಿಯನ್ನು ಬರಿತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನವರು ಈಗ ರಾಜಕೀಯದ ಒಂದು ಇಳಿ ವಯಸ್ಸಿನಲ್ಲಿ ಇದ್ದಾರೆ ಅನ್ನೋಂಥದ್ದು ಎಲ್ಲರಿಗೂ ಸ್ಪಷ್ಟ. ಯಾಕಂತ ಹೇಳಿ ಅಧಿಕಾರ ಬಿಟ್ಕೊಡ್ಬೇಕು, ಅದೇ ರೀತಿ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಚರ್ಚೆಗಳು ಸಹಜವಾಗಿ ಮೂಡಿ ಶುರು ಆಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಇದ್ರೂ ಕೂಡ ಇನ್ನೊಂದಿಷ್ಟು ಪ್ರಬಲ ನಾಯಕತ್ವ ಬೇಕಾಗತ್ತೆ. ಹೀಗಾಗಿ ಇಲ್ಲಿ ಧವನ್ ಆ ಒಂದು ವರ್ಚಸ್ಸಿದೆ. ಯಾಕಂತ ಹೇಳಿದ್ರೆ ಹಿಂದೆ ಒಂದಿಷ್ಟು ಧವನ್ ಎಲ್ಲವೂ ಆಚಾರ ವಿಚಾರ ಎಲ್ಲವೂ ಕೂಡ ವೈರಲ್ ಆಗಿತ್ತು. ಹೀಗಾಗಿ ಧವನ್ ನಲ್ಲಿ ನಾಯಕತ್ವ ಗುಣ ಇದೆ. ಯಾಕಂತ ಹೇಳಿದ್ರೆ ರಾಕೇಶ್ ಸಿದ್ದರಾಮಯ್ಯನವರಿಂದ ಧವನ್ ಒಂದಿಷ್ಟು ಪಟ್ಟುಗಳನ್ನು ಕಲ್ತ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು. ಇದೀಗ ಧವನ್ ಈ ಪೇಟ ವೈರಲ್ ಆಗ್ತಾ ಇದೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರನ್ನೇ ವೆಲ್ಕಮ್ ಮಾಡ್ಲಿಕ್ಕೆ ಧವನ್ ಹೋಗಿರೋದ್ರಿಂದ ಇಲ್ಲಿ ಧವನ್ ಅವರು ಕೂಡ ರಾಜಕೀಯಕ್ಕೆ ಬರ್ತಾರೆ, ಸಿದ್ದರಾಮಯ್ಯನ ಉತ್ತರಾಧಿಕಾರಿ ಧವನ್ ಆಗ್ತಾರೆ ಅನ್ನೋ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ಲಿಕ್ಕೆ ಶುರುವಾಗಿದೆ. ಎಲ್ಲವೂ ಕೂಡ ಇಲ್ಲಿ ಯಾಕಂದ್ರೆ ಈಗಾಗಲೇ ರಾಜಕೀಯ ಪಟ್ಟುಗಳನ್ನ ಸಿದ್ದರಾಮಯ್ಯನವರಿಂದ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಧವನ್ ಅಂತ ಅತ್ಯಂತ ಹೆಚ್ಚು ಪ್ರೀತಿ. ಮೊನ್ನೆ ಸಿದ್ದರಾಮಯ್ಯ ಬರ್ಡೇಗೂ ಕೂಡ ಧವನ್ ವಿಶ್ ಮಾಡಿದ್ರು. ಹೀಗಾಗಿ ಅತ್ಯಂತ ಇಷ್ಟದ ತಾತ ಅಂತ ಹೇಳಿ ಕೂಡ ವಿಷಯನ ಮಾಡಿದ್ರು. ಇವೆಲ್ಲವನ್ನ ಗಮನಿಸಿಕೊಂಡಾಗ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಇಲ್ಲಿ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರು ಬರಬಹುದು ಅನ್ನೋಂಥದ್ದು ಚರ್ಚೆ ಆಗ್ತಾ ಇದೆ. ಸಿಂಧೂರ. ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ